ಬಹುಜನ ವಿಚಾರ ವೇದಿಕೆ ಕೋಲಾರ ದಿವಂಗತ ದಾದಾ ಸಾಹೇಬ್ ಕಾನ್ಫಿರಾಮ್ ರಚಿತ ದಳ್ಳಾಳಿ ಯುಗ ಕನ್ನಡ ಅನುವಾದಿತ ಕೃತಿ ಕುರಿತು ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಕುರಿತು ಜುಲೈ 12ರಂದು ಕೋಲಾರ ನಗರದ ಬುದ್ಧ ಮಂದಿರ ಸಂಕೇತ ನಿಲಯ ಆವರಣದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು, ಕಾರ್ಯಕ್ರಮ ಕುರಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಸಭೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಕುರಿತು ಬಹುಜನ ವಿಚಾರ ವೇದಿಕೆ ಮುಖಂಡ ಆನಂದ್ ಮಾತನಾಡಿ, ಬಹುಜನ ವಿಚಾರ ವೇದಿಕೆ ಕೋಲಾರ ದಿವಂಗತ ದಾದಾ ಸಾಹೇಬ್ ಕಾನ್ಫಿರಾಮ್ ರಚಿತ ದಳ್ಳಾಳಿ ಯುಗ ಕನ್ನಡ ಅನುವಾದಿತ ಕೃತಿ ಕುರಿತು ಒಂದು ದಿನದ ಸಂವಾದ ಕಾರ್ಯಕ್ರಮವನ್ನು ಕೋಲಾರ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ವರದಿ ಅರುಣ್ ಕುಮಾರ್, HM ASS ನ್ಯೂಸ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಆನಂದ್ ಅಂತ, ಬಹುಜನ ವಿಚಾರ ವೇದಿಕೆ ಸದಸ್ಯ. ಇವತ್ತು ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ತಾಲೂಕು ಅಧ್ಯಕ್ಷ ಸುದರ್ಶನ ಸಮ್ಮುಖದಲ್ಲಿ ಮತ್ತೆ ನಮ್ಮ ಬಹುಜನ ವಿಚಾರ ವೇದಿಕೆ ಜಿಲ್ಲಾಧ್ಯಕ್ಷ ಚಿನ್ನಣ್ಣ ಅವರ ಸಮ್ಮುಖದಲ್ಲಿ ಏನು ಬಹುಜನ ವಿಚಾರ ವೇದಿಕೆಯಿಂದ ಶನಿವಾರ 12ನೇ ತಾರೀಕು ದಳ್ಳಾಳಿ ಚಮಚಾಯುಗ ಅಂತ ಹೇಳ್ಬಿಟ್ಟು ಏನು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮ ಕುರಿತು ಇವತ್ತು ಪೂರ್ವಭಾವಿ ಸಭೆ ನಮ್ಮ ಐಬಿನೆಲ್ಲ ಗೋಣಿ ಶ್ರೀನಿವಾಸಪುರ ತಾಲೂಕಲ್ಲಿ. ದಯವಿಟ್ಟು ಈ ಎಲ್ಲ ಒಂದು ಏನು ದಳ್ಳಾಳಿ ಚಮಚಾಯುಗ ಅಂತ ಏನು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತೆ ಅದೇ ತರಹ ಒಂದು ಬಹುಜನ ವಿಚಾರ ವೇದಿಕೆ ಒಂದು ಸಂಘಟನೆಗೆ ಎಲ್ಲರೂ ಬರಬೇಕು ಅಂತ ಕೇಳ್ಕೊಂತ ಈ ಒಂದು ದಳ್ಳಾಳಿ ಯುಗ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದೆ ಅದಕ್ಕೆ ಆ ಫಂಕ್ಷನ್ ಯಶಸ್ವಿ ಮಾಡ್ಬೇಕಂತ ಕೇಳ್ಕೊಂತ ಇದೆ. ಎಲ್ರಿಗೂ ನಮಸ್ತೆ. ಬಹುಜನ ವಿಚಾರ ವೇದಿಕೆ ತಾಲೂಕು ಅಧ್ಯಕ್ಷ ಸುದರ್ಶನ್ ಮಾತಾಡೋದು. ಇವತ್ತು ನಮ್ಮ ಶ್ರೀನಿವಾಸಪುರ IB ಆಫೀಸಲ್ಲಿ ಬಂದ್ಬಿಟ್ಟು ದಳ್ಳಾಳಿ ಚಮಚಾಯುಗ ಅಂತ ಹೇಳ್ಬಿಟ್ಟು ಕೋಲಾರಲ್ಲಿ 12ನೇ ತಾರೀಕು ಏನು ಶನಿವಾರ ಆ ಕಾರ್ಯಕ್ರಮ ಬಗ್ಗೆ ಎಲ್ಲ ಬರ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಕೊಡ್ತಾರೆ.